ಮಗುನ್ ಕಳ್ಕೊಳೋದು ಒಂದೇ, ನಮ್ಮ ಎದೆ ಮೇಲೆ ನಾವು ಬಂಡೆ ಹಾಕೊಳ್ಳೋದು ಒಂದೇ. ಆ ಕುಟುಂಬ ನೋವಲ್ಲೈತೆ. ನಾಳೆ ನಮ್ಮ ಕುಟುಂಬಕ್ಕೂ ಇಂಥ ಪರಿಸ್ಥಿತಿ ಬರಬಾರ್ದು. ನೋಡಪ್ಪ, ನಮ್ಗೆ ಕಣ್ಣಲ್ಲಿ ನೀರು ಬರ್ತದೆ, ಹತ್ರ ಅದನ್ನ ನಾಟಕ ಅಂತ ಒಳ್ಳಲ್ಲ. ಅಲ್ಲ, నేను ఎమ్మెల్యే కాదు, ఎంపీ కాదు, నేను ನೀಯೇ ಕಟ್ಟಲು ಸಾಮಾನ್ಯ ರೈತ ಕೊಡ್ಕೋ, ಕಷ್ಟಕ್ಕೆ వచ్చిన ಏನಾಗಿತ್ತಾನ ಕೋತಿ ಬಂದಿದೆ, ಕೋತಿ ಬಿಟ್ಬಿಟ್ಟು ಚೆನ್ನಾಗಿತ್ತು, ಹಾಸ್ಪಿಟಲ್ ಹೋಗೋ ಗಂಟೆ ಚೆನ್ನಾಗಿತ್ತು. ಅಲ್ಲಿ ಏನು ಸ್ಪೆಷಲಿಸ್ಟ್ ಇಲ್ಲ, ಆಕ್ಸಿಜನ್ ಇಲ್ಲ, ಹಾರ್ಟ್ಬೀಟ್ ಚೆಕ್ ಮಾಡೋದಿಲ್ಲ, ಅದು ಆಗ್ತಾಳೆ ಇದು ಆಗ್ತಾಳೆ, ಚಾರ್ಜಿಂಗ್ ಇಲ್ಲ, ಒಂದ್ರಾಗೂ ಆತರ ತೊಂದರೆ ಮಾಡಿದ್ರೆ. ಆಂಬುಲೆನ್ಸ್ ಬಂದಿಲ್ಲ, ಅರ್ಧ ಗಂಟೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದೇ ಇಲ್ಲ. ಕಾನಾಗ ಹಾಕೊಂಡು ಮಾನ್ಸ ಹೋದ್ರಿ, ಏನಾರು ಹೋದ್ರಿ, ಏನ್ ಕ್ಲೀನ್ ಆಗಿಲ್ಲ. ಗೌರ್ಮೆಂಟ್ ಹಾಸ್ಪಿಟಲ್ ಹೋದ್ರಿ, ಅಲ್ಲಿ ಆ ಫೆಸಿಲಿಟಿ ಏನಿಲ್ಲ. ನಾನ್ ಹೇಳೋದು ನೋಡಿ, ಇವತ್ತು ನಾವು ಮಗುನ್ ಕಳ್ಕೊಂಡಿದೀವಿ, ನೋವಲ್ಲಿ ಇವತ್ತು ಮಾತಾಡ್ತೀವಿ, ನಾಳೆನು ಮಾತಾಡ್ಬೇಕಲ್ಲ, ನಾಳಿದ್ದು ಮಾತಾಡ್ಬೇಕು. ಇವತ್ತು ನಾವು ಕಳ್ಕೊಂಡಿದ್ದ ದಿನ, ನೋವಾಗಿದ್ದ ದಿನ ಮಾತಾಡಿದ್ರೆ ಯಾವ ರಾಜಕಾರಣಿಗೂನು ಯಾವನ್ಗೂನು ಅದ್ರ ಪ್ರಜ್ಞೆ ಇರಲ್ಲ. ನಾವು ದಿನ ನಮ್ಮ ಸ್ವರೂಪನ ಇನ್ನೊಂದ್ ದಿವಸ ಇನ್ನೊಂದಕ್ ಮನೆಗ್ ಆಗ್ಬಾರ್ದಣ್ಣ. ಇವತ್ ನಮ್ಗಾಗೈತೆ, ನಾಳೆ ಇನ್ನೊಂದಕ್ ಆಗ್ಬಾರ್ದು. ಅವಾಗ ನಾವು ಬೆಲೆ 3 ವರ್ಷ ಆಯ್ತು ಮೆಡಿಕಲ್ ಕಾಲೇಜ್ ಲೈಟ್ಗಳೇ ಆಫ್ ಮಾಡಕ್ಕವ್ರ. ಮೆಡಿಕಲ್ ಕಾಲೇಜ್ ಅಟ್ಲೀಸ್ಟ್ ಇವಾಗ ಹಿಂದ್ಗಡೆ ಅಪ್ಗ್ರೇಡ್ ಮಾಡಿದ್ದಾರೆ ಸರ್, ಹಿಂದ್ಗಡೆ ಅಪ್ಗ್ರೇಡ್ ಮಾಡಕ್ಕೆಲ್ಲ ಮಾಡಿಕೊಟ್ಟಿದ್ದಾರೆ, ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಅದಕ್ಕೆ ವೆಪನ್ಸ್ ತಂದಿಲ್ಲ ಇದುವರೆಗೂ. ಕೊಡಲ್ಲ ಸರ್. ಏನಾಗಿದೆ, ಅವಳು ಬಂದಿರೋ ಕೋತಿ ಬಂದಿರೋದು ಸುಮ್ಮನೆ ಈಗ ಬಿದ್ದಿರೋದು ಅಷ್ಟೇ. ಇಲ್ಲಿ ಉಯ್ಯಲ್ ಆಡ್ತಾ ಇದ್ದು ಕೋತಿ ಬಂದಿರೋದು, ಒಳಗಡೆ ಓಡಿರೋದಷ್ಟೇ ಮಗು. ಆಮೇಲೆ ಹಂಗೆ ಎತ್ಕೊಂಡು ಹೋಗಿರೋದು. ನೋಡೋಣ, ಮಗು ಸತ್ತಂಗಿಲ್ಲ. ಇದಕ್ಕೆ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಹೆಂಗಾಗುತ್ತೆ ಹೇಳಿ ನೀವೇ? ಪೋಸ್ಟ್ ಮಾರ್ಟಮ್ ಕೊಡಲ್ಲ. ಆ ಕುಟುಂಬ ನೋವಲ್ಲೈತೆ. ನಾಳೆ ನಮ್ಮ ಕುಟುಂಬಕ್ಕೂ ಇಂಥ ಪರಿಸ್ಥಿತಿ ಬರಬಾರ್ದು. ದಯವಿಟ್ಟು ಹೇಳ್ತೀನಿ, ಈ ನಾಳೆದ್ದು ನೀವು ಈ ಕಾರ್ಯಕ್ರಮ ಮುಗಿಸ್ಕೊಂಡಿದ ತಕ್ಷಣ ನಾನು ಎಲ್ಲಾ ವ್ಯವಸ್ಥೆ ಮಾಡ್ತೀನಿ. ಬೀಗ ಹಾಕಿ ಬರೋಣ, ಇಲ್ಲ ಡಾಕ್ಟರ್ ಕರ್ಕೊಂಬಂದ್ ಹೇಳಿ. 2ರಾಗ 1 ಮಾಡೋವರೆಗೂ ನಾವೆಲ್ಲ ಹೋರಾಟ ಮಾಡೋಣ ಸರ್. ನಮ್ಮ ಪೆರೇಸ್ ಅಂತ ದುಡ್ಡಿದ್ದಾರೆ ಸರ್. ಇವಾಗ ಇಲ್ಲಿ MLA ಇದ್ದಾರೆ, ಏನು ಪರಿಸ್ಥಿತಿ ಇದೆ? ಮೆಡಿಕಲ್ ಮೂಲೆಯಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾವಾಗ ಅವನು ಬೆಂಗಳೂರಿಗೆ ಹೋಗೋದು? ಯಾವಾಗ ಹೋಗೋದು? ರಾಮಪಟ್ನ, ಸಿದ್ಧಗಾನಹಳ್ಳಿ, ಈ ಲಾಸ್ಟ್ ಊರು ಸಿದ್ಧಗಾನಹಳ್ಳಿ. ಮಳೆಗಾಲದಾಗ ಗಾಡಿಗಳೇ ಬರಲ್ಲ, ಟರ್ನಿಂಗ್ ಅಲ್ಲಿ ಜೋರಾಗಿ ಎಲ್ಲ ಯಾವಾಗ ಅವ್ರು ಬೆಂಗಳೂರು ಸೇರೋದು? ಯಾವಾಗ? ಇಲ್ಲಿ ಬೇಡ, ಚಿಕ್ಕಬಳ್ಳಾಪುರ ಅಷ್ಟೇ ನಾರ್ಮಲ್ ಆಗಿದ್ರು ಎಲ್ಲದಕ್ಕೂ ರೆಫರ್ ಮಾಡ್ತಾರೆ. ನೋಡೋದಿಲ್ಲ, ಇದು ಮಾಡೋದಿಲ್ಲ, ರೆಫರ್ ಅಷ್ಟೇ ಮಾಡೋದಿಲ್ಲ. ಒಂದು ವಿಷಯದಲ್ಲಿ ಇಂಜೆಕ್ಷನ್ ಮಾತ್ರನೇ ಇರ್ತಾರೆ. ನಾವು ರೈತರ ಮಕ್ಕಳ ಬಡವರ, ನಾವೇನ್ ಸಾವುಕಾರ ಅಲ್ಲ. ಏನೋ ಕಷ್ಟದ ಜೊತೆ ನಿಂತ್ಕೊಳಕ್ ನಾವು ತಂದ್ಕೊಡ್ತಾರೆ. ಕೇಳ್ಬೇಕೆಲ್ಲ. ನಾಳೆ ಯಾರು ತಂದು ಕೊಡ್ತಾರೆ? ಹಾಸ್ಪಿಟ್ಲು ಅಲ್ಲ, నేను ఎమ్మెల్యే కాదు, ఎంపీ కాదు, నేను ನೀಯೇ ಕಟ್ಟಲು ಸಾಮಾನ್ಯ ರೈತ ಕೊಡ್ಕೋ, ಕಷ್ಟಕ್ಕೆ వచ్చిన ನಾವು ಓಟ್ ಹಾಕಿ ಗೆಲ್ಸಿ ಅವ್ರನ್ನ ಕೂರ್ಸಿರೋದು. ನಾವು ಟ್ಯಾಕ್ಸ್ ಕಟ್ಟಿದ್ರೆ ಅವ್ರ ಸಂಬಳ ತಗೊಳೋದು. ನಮ್ ದುಡ್ಡಾಗ ಅವ್ರ ಜೀವನ ಮಾಡೋದು, ಅವ್ರ ದುಡ್ಡಾಗ ನಾವಲ್ಲ. ಹೋರಾಟ ನಾವು ಮಾಡೋಣ. ನಾನು ನಿಮ್ ಜೊತೆ ಇರ್ತೀನಿ, ಧೈರ್ಯವಾಗಿರ್ರಿ. ಈ ಪರಿಸ್ಥಿತಿ ಇನ್ಯಾವ ಕುಟುಂಬಕ್ಕೆ ಬರಬಾರ್ದು. ಅದಕ್ಕೆ ನೋವಾಗ್ತಾ ಇರೋದು ನನಗೆ, ಇನ್ನೇನಿಲ್ಲ. ನೋಡಪ್ಪ, ನಮ್ಗೆ ಕಣ್ಣಲ್ಲಿ ನೀರು ಬರ್ತದೆ, ಹತ್ರ ಅದನ್ನ ನಾಟಕ ಅಂತ ಒಳ್ಳಲ್ಲ. ನಮ್ಗೆ ಬರ್ತಾ ಸರ್, ಯಾರಿಗೂ ಬರ್ಕೊಂಡಿದ ತಕ್ಷಣ ನಾಳೆ ನಿಮ್ ಕಾರ್ಯಕ್ರಮ ಮುಗಿಸ್ಕೊಳ್ಳಿ. ಮುಗಿಸ್ಕೊಂಡಿದ ತಕ್ಷಣ ಇಮಿಡಿಯೇಟ್ DHO ಇನ್ನ ಇದ ರಾಜಕಾರಣಿಗಳು ಎಲ್ಲರೂ ಅಲ್ಲಿಗೆ ಬರೋವರೆಗೂ ಯಾರು ಎದ್ದೇಳ್ಬಾರ್ದು. ಆ ಕೆಲಸ ಮಾಡೋಣ. ಮುಗಿಸ್ರಿ, ನಾಳೆ ಎಲ್ಲ ಕಾರ್ಯಕ್ರಮ ಮುಗಿಸ್ರಿ. 2-3 ದಿವಸ ಆದ್ಮೇಲೆ ಪ್ಲಾನ್ ಮಾಡಿ ಇಲ್ಲಿ ಡಾಕ್ಟರ್ ತಂದು ಅಲ್ಲಿ ಬಿಡೋವರೆಗೂ ಬಿಡಬಾರ್ದು. ಇಲ್ಲ ಬಾಗ್ಲ ಹಾಕೊಂಡ್ ಬೀಗ ಹಾಕೊಂಡ್ ಬೀಗ್ಲ ಹಾಕೊಂಡು ಹೊರಟೋಗಿ ಅಷ್ಟೇ. 2ರಾಗ 1 ಮಾಡಿ. ಮಗುನ್ ಕಳ್ಕೊಳೋದು ಒಂದೇ, ನಮ್ಮ ಎದೆ ಮೇಲೆ ನಾವು ಬಂಡೆ ಹಾಕೊಳ್ಳೋದು ಒಂದೇ. ಇನ್ನೇನೈತೆ ಅಲ್ಲಿ? ಇನ್ನೇನಿಲ್ಲ. ಇನ್ನೇನೈತೆ ಹೇಳಲ್ಲಿ? ಇರೋದೊಂದೊಂದು ಮಗು ಸರ್, ಮಕ್ಕಳನ್ನ ಹೆಂಗ್
ಎಸ್ ಅಕ್ವಾಟೆಕ್ ಆರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ ಅಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.